ಹತ್ತು ಬದುಕಿ ಉಳಿದುಕೊಂಡಿರು. ಇಲ್ಲ ಇಲ್ಲ, ಆ ನೀಚ ಖಂಡಿತವಾಗ್ಲೂ ನನ್ನನ್ನು ಬದುಕೋದಕ್ಕೆ ಬಿಡೋದಿಲ್ಲ. ದೇವ್ರೆ, ನಾನೇನು ತಪ್ಪು ಮಾಡ್ತೀನಿ ಅಂತ ನನಗೆ ಶಿಕ್ಷೆ. ನಾನೇ ಭೂಮಿ ಬೆಳೆ ಅನಾಥಳಾಗಿ ಹುಟ್ಟಿದ್ದಪ್ಪ. ನಿಜ, ನನ್ನ ಅನಾಥರಿಗೆ ಸಮಾಜದಲ್ಲಿ ಬೆಲೆ ಇಲ್ಲ. ಆ ನೀಚ ಖಂಡಿತವಾಗ್ಲೂ ನನಗೆ ಸುಮ್ಮನೆ ಬಿಡೋದಿಲ್ಲ. ಆ ಪಾಪಿ ಕಲಿ ಸಿಕ್ಕು ಶೀಲ ಕಳೆದುಕೊಂಡು ಸಾಯೋದಕ್ಕಿಂತ ಶೀಲ ಉಳಿಸ್ಕೊಂಡು ಸಾಯೋದು ಸಾವಿರ ಪಾಲು ಮೇಲೆ. ನನ್ನ ತಾನಾದ ಭೂಮಿ ಮೇಲೆ ಬದುಕಬೇಕು. ಉಳಿದಿರುವುದೇ ಒಂದೇ ಒಂದು ದಾರಿ, ಅದು ಹೇಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವಿರಿ? ಕುಡಿ ಅಗ್ಗವನ್ನು. ಹೋ, ಹಂದು ಸಿಕ್ಕವಳು ನೀನೇನಾ? ಇಂಥ ಕೆಲಸವನ್ನು ಕೈಲಾಗದ ಹೇಡಿಗಳು ಮಾಡಿಕೊಳ್ತಾರೆ. ಆತ್ಮಹತ್ಯೆ ಮಾಪಾಪ. ನೋಡಮ್ಮ, ಹುಟ್ಟುವುದು ಒಂದೇ ಸಲ, ಸಾಯುವುದು ಒಂದೇ ಸಲ. ಈ ಭೂಮಿ ಮೇಲೆ ಬದುಕಬೇಕು, ಬದುಕಿ ಜಯಿಸಬೇಕು. ಬದುಕಬೇಕು, ಬದುಕದ್ದು ಜಯಿಸಬೇಕು. ನನ್ನಂತ ಅನಾಥರಿಗಿಲ್ಲ ಸರ್. ನಾನೊಬ್ಬಳು ಹಿಂದೂ ಮತ್ತು ಇಲ್ಲದ ಪ್ರದೇಶ ಉಂಟು ಹುಟ್ಟಿದ್ದು ಸರಿ. ಆದಷ್ಟು ನನ್ನ ಶ್ರೀ ಹೀಗೆ ಮಾಡಲು ಬಂದಾಗ ದೇವರಾಗಿ ಬಂದು ನನ್ನ ಮಾನವನಿಗೆ ಕಾಪಾಡಿದೆ. ಆದ್ರೆ ಆ ಪಾಪಿ ಮತ್ತೆ ಇವತ್ತು ಕೂಡ ಬಂದಿದ್ದ. ಹೇಗೋ ಅವನ ಕಟ್ಟಿಗೆ ಮಂಡಿಸಿ ನಾನು ತಪ್ಪಿಸ್ಕೊಂಡೆ. ಮತ್ತೊಂದು ದಿನ ಬರಲ್ಲ ಅಂತ ಹೇಳಿದ್ರೆ ಏನಿಗೆ ಆಗುತ್ತೆ? ಆ ಪಾಪಿ ಕೈಲಿ ಸಿಕ್ಕ ಶೀಲ ಕಳೆದುಕೊಂಡು ಸಾಯೋದಕ್ಕಿಂತ ಶೀಲ ಉಳಿಸ್ಕೊಂಡು ಸಾಯಲು ಸಾವಿರ ಪಾಲ ಮೇಲು ಅಂತ ನಾನು ಸಾಯಲು ನಿರ್ಧಾರ ಮಾಡಿದೆ. ದಯವಿಟ್ಟು ನನ್ನನ್ನು ತಡೆಬೇಡಿ, ನಾನು ಸಾಯಬೇಕು. ನೋಡಮ್ಮ, ಆ ಕಾಮುಕನಿಗೆ ಎದುರು ಸಾಯಲು ಹೊರಟಿರುವೆಯಾ? ಇಲ್ಲ, ನಾರಿಯೊಬ್ಬ ಹಬಲೆ ಅಲ್ಲ, ಸಬಲೆ. ತನ್ನನ್ನು ತಾನು ರಕ್ಷಿಸಿಕೊಂಡು ತಾನು ಬಾಳುವಳು ಎನ್ನುವುದು ಈ ಸಮಾಜಕ್ಕೆ ತೋರಿಸಿಕೊಡಬೇಕು. ಅಲ್ಲದೆ ನಿನಗೆ ತಕ್ಕ ಹುಡುಗನನ್ನು ನೋಡಿ ಮದುವೆಯಾಗಿ ನಿಮ್ಮ ಜೀವನಕ್ಕೆ ಜೊತೆಯಾಗಿ ರಕ್ಷಣೆಯಾಗಿ ನಿಲ್ಲುತ್ತಾನೆ. ನಾನು ಜೀವನದಲ್ಲಿ ಮದುವೆ ಎಂಬ ಕನಸನ್ನು ಕಂಡು ಸೋತು ಹೋಗಿದ್ದೀನಿ ಸರ್. ನನ್ನ ಕೈ ಹಿಡುವ ಗಂಡು ಮಗುವಿಗೆ ಬೇಕಾಗಿತ್ತು ನನ್ನ ಭವಿಷ್ಯವನ್ನ, ನನ್ನ ಬಿಡುವ ಹಣ, ನನ್ನ ದೇಹದ ಸುಖ. ನನ್ನ ಮದುವೆಯಾಗಿ ನಾನು ಯಾವ ಸೌಭಾಗ್ಯ ಅಂತ ಕಂಡುಕೊಂಡೆ. ಅದಕ್ಕೆ ನಾನು ಸಾಯಲು ನಿರ್ಧಾರ ಮಾಡಿದೆ. ನಾನೊಬ್ಬಳು ತಂದೆ ತಾಯಿಲ್ಲದ ಪರದೇಶ ಇತ್ತು. ಹಾಸ್ಟೆಲ್ ಈಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದೇನೆ. ನಾನು ಓದಿಗಾಗಿ ಅಂತ ಧಾರವಾಡ ದಾನಿಗಳಾದ ಅಶೋಕ್ ಕುಮಾರ್ ಅವರು ನನಗೆ ಹಣ ಸಹಾಯ ಮಾಡ್ತಾ ಇದ್ದಾರೆ. ಆ ಚಿನ್ನಬಾರ್ದ, ನಾನುಟ್ಟ ಬಟ್ಟೆ, ಅವರು ಕೊಟ್ಟ ಭಿಕ್ಷೆ ಸರ್, ಅವರು ಕೊಟ್ಟ ಭಿಕ್ಷೆ. ನಾನು ಯಾರಿಗಾಗಿ ಬರ್ತೇನೆ, ಯಾತಕ್ಕಾಗಿ ಅಂತ ಬರ್ತೇನೆ. ಅದಕ್ಕೆ ನಾನು ಸಾಯಬೇಕು ಅಂತ ನಿರ್ಧಾರ ಮಾಡಿದೆ. ನನ್ನ ನಿರ್ಧಾರ ತಪ್ಪ? ಹಾಗಾಗಿ ನಾನು ಏನು ಹೇಳಬೇಕು ಒಂದು ತಿಳಿಯುತ್ತಿಲ್ಲ. ಕಷ್ಟದಿಂದ ಸುಖ ಇದ್ದೇ ಇರುತ್ತದೆ. ಕಾಯಬೇಕು, ಶ್ರಮಿಸಬೇಕು. ಅಂದಾಗೆ ತಮ್ಮ ಹೆಸರೇನು? ಸುಮತಿ ಅಂತ ಸರ್. ತಮ್ಮ ಹೆಸರೇಳಿ ಕರೀಬಹುದೇ? ನನ್ನ ಮಾನ ಪ್ರಾಣ ಕಾಪಾಡಿದ ದೇವರಿಂದ ತಾವು ನನ್ನನ್ನು ಹೇಗೆ ಬೇಕಾದ್ರೂ ಕರೀಬಹುದು. ನಿನಗೆ ಹಣ ಕಳಿಸಿದ ಮಹಾದಾನಿ ಎದುರಿಗೆ ಬಂದು ನಿಂತರೆ ಏನು ಮಾಡುವಿರಿ? ಅವರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ತೀನಿ. ಅವರ ದರ್ಶನವನ್ನು ಪಡೆದು ಕೃತಾರ್ಥಳಾಗ್ತೇನೆ. ಆತ್ಮಹತ್ಯೆ ಮಾಡಿಕೊಳ್ಳಬೇಡವೆಂದರೆ ಅನ್ನ ಹಾಕಿದ ದೇವರು ಅವರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀನಿ. ನಿನಗೆ ಮದುವೆಯಾಗಿ ಬಾಳು ಕೊಡ್ತೇನೆ ಎಂದರೆ ಹೇಗೆ ಹೇಳ್ತಾ ಇದ್ದೀನಿ. ಹೋಗಿ ಹೋಗಿ ನನ್ನಂತ ಅನಾಥಳಿದೆ. ಒಂದು ವೇಳೆ ಅಂಥ ಸಮಯ ಬಂದಿದ್ದು ನಿಜವಾದ್ರೆ ಕಣ್ಣ ಮುಚ್ಚಿಕೊಂಡು ಅವರ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ತೀನಿ. ಅದು ನನ್ನ ಉಳಿದಿಲ್ಲ. ಅಂಥ ಸಮಯ ಬರಬೇಕನ್ನಿಸ್ತದೆ. ಸುಮತಿ, ಅಂಥ ಸಮಯ ಇಂದು ಬಂದಾಗಿದೆ ಸುಮತಿ. ನಿನ್ನ ದಾನಿ ಬೇರೆ ಯಾರಲ್ಲ, ಈ ಲಾಯರ್ ಅಶೋಕ್ ಕುಮಾರ್.
ಏನು ಹೇಳ್ತಿದ್ರು ನೀವು ಅಶೋಕ್ ಕುಮಾರ್ ಅವರ ನೀವು ಹೇಳ್ತಾ ಇರೋ ಮಾತು ಸುಳ್ಳಲ್ಲ ತಾನೆ? ಸುಮತಿ, ನಾನೇಕೆ ಸುಳ್ಳು ಹೇಳಲಿ? ನಿನ್ನ ಕಷ್ಟಗಳನ್ನು ನೋಡದೆ ನನ್ನ ಹೆಸರು ಹೇಳಬೇಕಾಯ್ತು. ನೋಡಿ, ನಾನು ಹಣ ಕಳಿಸಿದಾಗಲೆಲ್ಲ ನೀನು ಪತ್ರದಲ್ಲಿ ಧನ್ಯವಾದಗಳು ಅಂತ ಪತ್ರದಲ್ಲಿ ಬರೀತಿದ್ದೆಲ್ಲ, ಆ ಪತ್ರ ಕೂಡ ಇಲ್ಲೇ ಇದೆ ನೋಡು. ನಿನ್ನ ಲಗ್ನ ಪತ್ರ ಕೂಡ ಇಲ್ಲೇ ಇದೆ ಸುಮತಿ. ನಾನು ಬಂದಿರುವುದು ಮದುವೆಗೆಂದೇ. ಹೌದು ಸರ್, ಇದು ನಾ ಬರೆದ ಪತ್ರವೇ. ಈಗಾಗಲೇ ನನ್ನ ಮದುವೆ ಮುಗಿದು ಹೋಗಿದೆ ಸರ್. ಅದು ಯಾತಕ್ಕಾಗಿ ಅಂತ ತಪ್ಪು ಕೂಡ ಗೊತ್ತು ಸರ್. ನಾನೀಗ ಈ ಜೀವನದಲ್ಲಿ ಸಾಕಷ್ಟು ನಿಂತು ಹೋಗಿದ್ದೇನೆ. ನಾನು ವಿಚಾರ ಮಾಡಿ ಈ ಅನಾಥರ ಬಳಗೆ ಬೆಳಕಾಗಿ ನನ್ನ ಕೊಳ್ಳಿಗೆ ನೋವುಗಳನ್ನು ಕೊಟ್ಟು ನನಗೆ ಸೌಭಾಗ್ಯವತನಿಗೆ ಮಾಡ್ತೀರ, ನನಗೆ ಬಾಳು ಕೊಡ್ತೀರ. ನೋಡು ಸುಮತಿ, ಆಸ್ತಿಗಿಂತ ಗುಣ ಮುಖ್ಯ, ರೂಪಕ್ಕಿಂತ ನಡತೆ ಮುಖ್ಯ. ನೀನೇನನ್ನು ತಕ್ಕ ಮಡದಿ, ನಾಳಿನ ಸುದಿನವೇ ನಮ್ಮಿಬ್ಬರ ಮದುವೆ. ಸಂತೋಷವೇ? ಸಂತೋಷ. ಹಾಲು ಜೇನು ಕುಡಿದಷ್ಟು ಸಂತೋಷವಾಗ್ತಾ ಇದೆ. ಅದು ಈ ಅನಾಥರ ಪಾಳಿಗೆ ದೇವರಾಗಿ ನನ್ನ ಕೈ ಹಿಡಿದು ಮುಂದೆ ಬರಲಿಲ್ಲ. ನನಗಂತೂ ತುಂಬಾನೇ ಸಂತೋಷವಾಗಿದೆ. ಇವತ್ತಿಗೆ ನಾವೇ ಭಾಗ್ಯವತಿ ಅಂತ ತೋರಿಸ್ಕೊಳ್ತೇವೆ. ಅವ್ರ ಹತ್ರ ಏನಾದ್ರು ಕೆಲಸ ಐತೆ ನಿಮಗೆ? ಹೌದು, ಮುಖ್ಯವಾದ ಕೆಲಸ ಇತ್ತು. ಸ್ವಲ್ಪ ಅವರ ಮನೆ ಅಡ್ರೆಸ್ ಹೇಳ್ತೀರಾ? ಹೌದಾ? ಇದೇ ರಸ್ತೆಯಿಂದ ನೇರವಾಗಿ ಹೋಗಿ ಅಲ್ಲಿ ಬೋಧಲಿಂಗೇಶ್ವರ ಮಠ ಬರುತ್ತೆ. ಅಲ್ಲಿಂದ ಎಡಗಡೆ ತಿರುಗಿದರೆ ಮುಂದೆ ಸಾಗಿ ಅಲ್ಲಿ ಒಂದು ಸರ್ಕಾರಿ ಶಾಲೆ ಬರುತ್ತೆ. ಆ ಶಾಲೆ ಹಿಂದುಗಡೆ ಒಂದು ಕಿರಿದಾದ ರಸ್ತೆ. ಆ ರಸ್ತೆ ಹಿಡಿದು ಹೋದರೆ ಇಲ್ಲಿ ಆಂಜನೇಯನ ದೇವಸ್ಥಾನ. ಆ ದೇವಸ್ಥಾನದ ಹತ್ತಿರ ಹೋಗಿ ಕೇಳಿದ್ರೆ ಯಾರು ಬೇಕಾದರೂ ಲಾಯರ್ ಅಶೋಕ್ ಕುಮಾರ್ ಅವರ ಮನೆ ತೋರಿಸುತ್ತಾರೆ. ಹಾ ಮೀಸ್, ಹಾಗಾಗಿ ಅವರು ಇವತ್ತು ನಿಮ್ಗೆ ಸಿಗೋದು ಸ್ವಲ್ಪ ಡೌಟ್ ಅನಿಸುತ್ತೆ. ಯಾಕಂದ್ರೆ ನಾಳೆನೇ ಅವ್ರ ಮದುವೆ ಕೆಲಸದಲ್ಲಿ ಅವರು ಬ್ಯುಸಿ ಆಗಿರ್ಬೋದೇನೋ. ನಾಳೆನೇ ಅವ್ರ ಮದುವೆನಾ? ಇದೇನು ಹೇಳ್ತಿದ್ದು? ನಾವು ಅಂದ್ಕೊಂಡಿದ್ದೆ ಬೇರೆ, ಇದು ನಡೀತಾ ಇರೋದು ಬೇರೆ. ನಿಜವಾಗ್ಲೂ ಪಕ್ಕ ಹೇಳ್ತಾ ಇದ್ದೀರಾ? ನಾಳೆ ಅವರ ಮದುವೆ ನಿಜವಾಗ್ಲೂ ಇದೆಯಾ? ಹೌದು ಮಿಸ್, ನಾನೇಕೆ ಸುಳ್ಳು ಹೇಳಿ? ಅವರು ನಮ್ಮ ಅಣ್ಣ. ಬೇಕಿದ್ರೆ ಆ ಲಗ್ನ ಪತ್ರಿಕೆಗಳಿವೆ ನೋಡಿ. ಒಂದು ನಿಮಿಷ. ಹಲೋ ಜಾಗೀರ್ದಾರ್, ನಾನು ಮಾತಾಡೋದು. ನಾವು ಮಾಡಿರೋ ಪ್ಲಾನೇ ಬೇರೆ, ಇಲ್ಲ ಆಗ್ತಿರೋದು ಬೇರೆ. ನಾಳೆ ಅಶೋಕನ ಮದುವೆ ಅಂತೆ. ಹೌದು, ಇಲ್ಲ, ಲಗ್ನ ಪತ್ರಿಕೆ ನನ್ನ ಕೈಯಲ್ಲೇ ಇದೆ. ಅವನ ತಮ್ಮನ ಹೇಳ್ತಾ ಇದ್ದಾರೆ ನಾಳೆ ಅವನ ಮದುವೆ ಉಂಟು. ಸರಿ ಸರಿ, ಹಾ, ನೀವು ಹೇಳಿದಾಗೆ ಮಾಡ್ತೀನಿ. ಓಕೆ. ಹೌದು, ಫೋನ್ನಲ್ಲಿ ಮಾತನಾಡ್ತಿದ್ರಲ್ಲ, ಯಾರವರು? ಇಲ್ಲ, ಅವರು ನಿಮಗೆ ತುಂಬಾ ಬೇಕಾದವರು. ಅವರಿಗೆ ಬಿಡಿ. ನೀವು ಪಕ್ಕ ಅಶೋಕರ ತಮ್ಮನನ್ನ? ಯಾಕೆ ಅನುಮಾನನ? ಅವರು ನನ್ನ ಅಣ್ಣ ಅಶೋಕ್ ಕುಮಾರ್ ಅವರು. ಅವರಿಗೆ ಇಬ್ಬರು ತಮ್ಮಂದಿರು ನಾವು. ನನ್ನ ಹೆಸರು ಸುಭಾಷ್ ಅಂತ, ನಮ್ಮ ತಮ್ಮನ ಹೆಸರು ಗೌತಮ್ ಅಂತ. ಹೌದು, ನೀವೇಕೆ ಇಷ್ಟೊಂದು ಅನುಮಾನದಿಂದ ಕೇಳ್ತಾ ಇದ್ದೀರಿ? ಏನಿಲ್ಲ, ಹಾಗೆ ಸುಮ್ಮನೆ ಕೇಳಿದೆ. ಒಂದು ರೀತಿಯಲ್ಲಿ ನೀವು ನಿಮಗೆ ಬೇಕಾದವರು ಅನಿಸುತ್ತೆ. ಬೇಕಾದವರ ಅಂದ್ರೆ ಬಿಡಿಸಿ ಹೇಳಿ ಮಿಸ್. ಹೇಳ್ತೀನಿ. ಸತ್ಯ ಬಳಸಿ ಮಾತನಾಡುವ ಸಮಯ ಕೂಡ ನನಗಿಲ್ಲ. ನನ್ನ ಹೆಸರು ಮಾಯಾ ಅಂತ. ಯಾವಾಗ ನಮ್ಮನ್ನು ನೋಡಿದ್ವಿ ಆವಾಗಲೇ ನಿಮ್ಮ ಮೇಲೆ ನನಗೆ ಪ್ರೀತಿ ಬಿಟ್ಬಿಡ್ತು. ಒಂದೇ ಸಾರಿ ಬೇಗ ದಪ್ಪಬೇಕೆನ್ನುವ ಆಸೆ ಆಗ್ತಾ ಇದೆ.
ಇನ್ನವರೆಗೂ ಯಾವ ಗಂಡಸನ್ನ ಸಹಿತ ಕಣ್ಣೆತ್ತಿ ನೋಡಿದವಳಲ್ಲ ನಾನು. ಆದ್ರೆ ನನ್ನನ್ನ ನೋಡಿದ ಕ್ಷಣ ಏನೋ ನನ್ನ ಮೇಲೆ ಮನಸ್ಸಾಗ್ಬಿಟ್ಟಿದೆ. ನಿಮ್ಮನ್ನ ಒಪ್ಪುದಾದ್ರೆ ನಾನು ನಿಮಗೆ ಇನ್ನು ಒಪ್ಪುವುದಾದರೆ ಏನು ಹೇಳಿ ಮಿಸ್? ನೋಡಿ, ನೀವು ಒಪ್ಪುದಾದ್ರೆ ನಿಮ್ಮ ಕೈ ಹಿಡಿದು ನಾನು ನಿಮ್ಮ ಶ್ರೀಮತಿ ಆಗುವ ಆಸೆ. ದಯವಿಟ್ಟು ಒಪ್ಕೊಳ್ತೀರಾ? ಹಲೋ ನಿಲ್ಲಿ, ಯಾಕೆ? ಅಲ್ಲ, ನೀವು ಯಾರಂತಾನೇ ನನಗೆ ಗೊತ್ತಿಲ್ಲ. 5 ನಿಮಿಷದ ಪರಿಚಯಕ್ಕೆ ನಿಮಗೆ ನನ್ನ ಮೇಲೆ ಪ್ರೀತಿ ಹುಟ್ಟಿದೆ. ಇದು ಒಂಥರ ವಿಚಿತ್ರ ಪ್ರೀತಿ. ಹೌದು, ಇಷ್ಟಕ್ಕೂ ನಿಮ್ಮ ಮಾತು ಕೇಳಿ ನಿಮ್ಮನ್ನು ಪ್ರೀತಿಸಿದ್ದೇನೆ ಅಂತ ಇಟ್ಕೊಳ್ಳಿ. ಈ ನಮ್ಮ ಮದುವೆಗೆ ನಮ್ಮ ಅಣ್ಣ ಮತ್ತು ತಮ್ಮ ಒಪ್ಬೇಕಲ್ಲ. ನೋಡಿ, ನಿಮ್ಮ ಅಣ್ಣ ತಮ್ಮ ಒಪ್ತಾರೆ. ಆದ್ರೆ ದಯವಿಟ್ಟು ನೀವು ಒಪ್ಪಿ. ಯಾಕಂದ್ರೆ ನಿಮ್ಮ ಕೈ ಹಿಡಿದು ನಿಮ್ಮ ಜೊತೆ ಬಾಳುವ ಆಸೆ ನನಗೆ ತುಂಬಾ ಆಗಿದೆ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಪ್ರೀತಿ ಅನ್ನೋದು ಒಂದು ಆಕರ್ಷಣೆ ಇದ್ದ ಹಾಗೆ. ಅದು ಒಂದು ಕ್ಷಣ ಸಾಕು ಪ್ರೀತಿ ಅನ್ನೋದು ಹುಟ್ಟೋದಕ್ಕೆ. ಅಂದಮೇಲೆ ನಾನು ನಿಮ್ಮನ್ನ ಮನಸಾರೆ ಪ್ರೀತಿ ಮಾಡ್ತೀನಿ ಅಂತ ಅನ್ಕೊಂಡ್ರು ಸಹಿತ ನೀವು ಯಾಕೆ ಒಪ್ತಾ ಇಲ್ಲ? ಇಲ್ಲಿವರೆಗೂ ಯಾವ ಗಂಡಸಿನ ಜೊತೆ ಇಂಥ ಆಸೆಗಳು ನನಗೆ ಹುಟ್ಟೇ ಇಲ್ಲ. ನಿಮ್ಮನ್ನ ನೋಡಿದ ಮೇಲೆ ಆ ಆಸೆ ಆಕಾಂಕ್ಷೆಗಳು ತುಂಬಾ ಬಂದಿದೆ. ಈಗ ನೀವು ಬೇಡ ಅಂದ್ರೆ ನನಗೆ ತುಂಬಾ ನಿರಾಸೆ ಆಗುತ್ತೆ. ನಾನು ಇಷ್ಟೆಲ್ಲ ಮಾತಾಡಿದ್ರು ಸಹಿತ ನೀವು ಮೌನವಾಗಿ ನಿಂತು ನೋಡಿದ್ರೆ ನಾನಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅನಿಸುತ್ತೆ. ನೀವಂದ್ರೆ ನನಗೆ ತುಂಬಾ ಇಷ್ಟ. ನಿಮಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಅನ್ಕೊಳ್ಳಲು ಸಿದ್ಧ. ಹಾಗಿದ್ರು ಸಹಿತ ನೀವು ಒಪ್ಪಲ್ಲ ಅಂದ್ರೆ ಬೇಡ ಬಿಡಿ. ಇನ್ನು ಮುಂದೆ ಸನ್ಯಾಸಿಯಾಗಿ ನಾನು ಹಾಡ್ತೀನಿ. ಮಾಯಾ, ಮಾಯಾ, ಇನ್ನು ಒಂದೇ ಒಂದ್ಸರಿ ಮಾಯಾ ಅಂತ ಕರೀ. ಮಾಯಾ, ನಿಜ ಖುಷಿ ಆಯ್ತು. ನೀವು ಮಾಯಾ ಅಂತ ಕರೆದ್ರಲ್ಲ, ನನಗೆ ತುಂಬಾ ಖುಷಿ. ಈಗಲಾದ್ರೂ ನಿಮಗೆ ನನ್ನ ಮೇಲೆ ಮನಸ್ಸಾಗಿದೆಯಾ? ನೀವು ಒಪ್ಪೋದಾದ್ರೆ ನಿಮ್ಮ ಮನಸ್ಸಿಗೆ ಬಾಳುವ ಆಸೆ ನನಗೆ. ಈ ಹೃದಯ ಶಾಲಿಯ ಹೃದಯ ಕದ್ದ ಚೋರಿನಿ ಮಾಯಾ, ಒಂದ್ ಮಾತು ಹೇಳಿ. ನಾಳೆ ನಮ್ಮ ಮನೆಯ ಸೊಸೆ ಆದ ಮೇಲೆ ನಮ್ಮ ಮನೆಯನ್ನು ಬೆಳಗುವ ಜ್ಯೋತಿ ನೀರಾಗಬೇಕು. ನನಗೆ ನಮ್ಮ ಅಣ್ಣನೇ ದೇವರು. ನಾನು ಮತ್ತು ನನ್ನ ತಮ್ಮ ನಮ್ಮ ಅಣ್ಣನ 2 ಕಣ್ಣುಗಳು. ನಾಳೆ ನಿನ್ನ ಕೈ ಹಿಡಿದ ಮೇಲೆ ನಮ್ಮಲ್ಲಿ ಒಂದಾಗಿರಬೇಕು. ನಮ್ಮಲ್ಲಿ ನಮ್ಮ ಅಣ್ಣ ತಮ್ಮಂದರಲ್ಲಿ ಯಾವುದೇ ಪ್ರೀತಿ ವಿಶ್ವಾಸಕ್ಕೂ ಕೊರತೆ ಇಲ್ಲ. ಯಾಕಂದ್ರೆ ಸದಾ ನಗುತ್ತಾ ಇರಬೇಕು ನಮ್ಮ ಮನೆ ಎಂಬುದೇ ನನ್ನ ಆಸೆಯಾಗಿದೆ. ಸರಿ, ನಿಮ್ಮ ಪಾದ ಸಾಕ್ಷಿಯಾಗಿ ಸಹಿತ ಆ ಮನೆಯಲ್ಲಿ ನಿಮ್ಮ ಕೈ ಹಿಡಿದು ಹೋದ ಮೇಲೆ ನಂದಾದೀಪತರ ಮನೆಯನ್ನು ಬೆಳೆಯುತ್ತೇನೆ. ನೀವು ಅದ್ರ ಬಗ್ಗೆ ಏನೇ ಯೋಚನೆ ಮಾಡಬೇಡಿ. ಇನ್ನು ಮುಂದಾದ್ರೂ ಹಿಂಗಾದ್ರೂ ಮಾತಾಡಬಾರ್ದು. ನಿಮ್ಮ ಮುಖದ ಮೇಲೆ ನಗನೇ ನೋಡ್ತಾ ಇದ್ದೀನಿ, ಬೇರೆ ಏನು ನೋಡ್ತಾ ಇಲ್ಲ. ನೀನು ಹೇಳಿದ ಮೊದಲೇ ಮುಗಿಯಿತು. ಆಮೇಲೆ ಪ್ರೀತಿಯಿಂದ ಮೋಹದಿಂದ ಇದ್ದೇ ಇರುತ್ತದೆ. ನಾನು ಲಗ್ನ ಪತ್ರಿಕೆಗಳನ್ನ ನನ್ನ ಸ್ನೇಹಿತರಿಗೆ ಕೊಟ್ಟು ಬರಬೇಕು. ಅಂದಾಗೆ ಇವತ್ತು ನಮ್ಮ ಬೋಲಿಂಗೇಶ್ವರ ಮಠದ ಗೆಸ್ಟ್ ಹೌಸ್ ನಲ್ಲಿ ರೆಸ್ಟ್ ಮಾಡ್ತಾ ಇದ್ರು. ನಾನು ನಾಳೆ ಮದುವೆ ಸಮಯಕ್ಕೆ ಬಂದು ನಿಮ್ಮನ್ನ ಕರೆದುಕೊಂಡು ಹೋಗ್ತೇನೆ. ಅಂದಾಗೆ ಮದುವೆ ಹೆಣ್ಣು ಯಾವ ರೀತಿ ರೆಡಿ ಆಗಿರ್ತಾಳೆ ಅಂತ ಗೊತ್ತಲ್ಲ ನಿನಗೆ? ಆ ರೀತಿ ರೆಡಿ ಆಗಿರ್ಬೇಕು. ಅದೇ ರೀತಿ ರೆಡಿ. ನಾನು ಬರಲ್ಲ ಡಾರ್ಲಿಂಗ್, ಬರಲ್ಲ ಅಂತ ಕೇಳ್ತೀರಲ್ಲ. ಹೌದು, ನಮ್ಮಿಬ್ಬರ ಪ್ರೀತಿ ಬಿಟ್ಟಿದೆ. ನಾವು ನಮ್ಮಿಬ್ಬರ ಮದುವೆ. ಆ ಸಂತೋಷದಲ್ಲಿ ನನಗೊಂದು ಮುತ್ತು ಕೊಡಬಾರ್ದ? ಹೌದಾ? ಬೇಕಾ? ಬೇಕು. ಸರಿ. ಪ್ರೇಮದ ಸುರಿಯಾಗಿ ತಂದೆಯ ಬಾಳಿನ ಬೆಳಗಾಗಿ, ತಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಗಾಗಿ, ನನಗಾಗಿ ನನ್ನ ಜೊತೆಗಾಗಿ ತಂದೆಯ ಬಾಳಿನ ಬೆಳಗಾಗಿ, ತಂದೆಯ ಪ್ರೇಮದ ಸಿರಿಯಾಗಿ.
ನನಗೆ ತಿಳಿದಿಲ್ಲ ಪರನಿಂದ ಮಾತ್ರ ಬಿಡಲಿಲ್ಲ ಆಶಾಪತ್ರ ಮಾಡಿ ಯಾಕೆ ಮುದುಕರು ವೇಷದಾಗ ಲಾಸ್ಟ್ ಪಾಠಗಳು ಹಾಡಕತ್ತಾರ ದೇವರು ಅಂತ ತಿಳ್ಕೊಂಡ್ರನು ಏನ್ ಮಾಡ್ತೀರಿ ವಯಸ್ಸಾದ್ಮೇಲೆ ತಂದೆ ಎಲ್ಲ ಆದ್ಮೇಲೆ ತಂಡಗೆ ಆಗಬೇಕಲ್ಲ ವಯಸ್ಸಾದ್ಮೇಲೆ ಏನ್ ಮಾಡ್ತೀರಿ ಹೇಳ್ತೀನಿ ಹರಿಯದ ಕಾಲಕ್ಕೆ ಅಯ್ಯಳ ಚಂದ್ರಮಲ್ಲ ಮಾಡಿದ್ದೆ ಅಯ್ಯಳ ಚಂದ್ರಮಲ್ಲ ರಾತ್ರಿ 11ಕ್ಕೆ ಮಾತಾಡ್ಸಿಕೊಳಕ್ ಕೂತಿದ್ದೆ ಅವನವನು ನಾಯಿಗಳ ಪಂಚಿ ವಾಸನೆ ಅಲ್ಲ ಇವನು ನಾಯಿಗಳು ಹೆಂಗ್ ವಾಸನೆ ಬಿಟ್ಟವಲ್ಲ ನಾನು ಅಂತೇಳಿ ಹಿಂಗ ಸಂಘದಿಂದ ಬರಕ್ ಶುರು ಮಾಡಿದೆ ಅಂದ್ರೂ ಬಿಡ್ಲಿಲ್ಲ ಮಗನು ರಾತ್ರಿ ಕರೆಕ್ಟ್ 11 ಗಂಟೆಗೆ ಹೊಂಟೀನಿ ನಮ್ಮಲ್ಲಿ ನಾಯಿಗಳು ಚೆನ್ನಾಗಿ ನನಗೆ ಏನಾರ ಕಿತಾಪತಿ ಮಾಡಕತ್ತವ್ರಿ ನಾಯಿಗಳು ನಾನೇನೋ ಮಾತಾಡಿ ಬರೋಮಂತ ನಾನು ಹೊಂಟ್ರ ನನಗೆ ಡಿಸ್ಟರ್ಬೆನ್ಸ್ ಮಾಡಿ ಮೊದಲೇ 8 ಸತ್ತ 6 ತಿಂಗಳಾಗಿತ್ತು ಸುಮ್ಮನೆ ಮಾತಾಡಿ ಬರೋಮಂತ ನಾನು ಹೊಂಟ್ರ ಕೆಲಸನೇ ಬಂದ್ ಮಾಡಕತ್ತವ ನಾಯಿಗಳು ಆದ್ರೆ ನಿನ್ನೆ ರಾತ್ರಿ ಮಾತಾಡಮಂತ ಧೈರ್ಯ ಕರೆ ಆ ನಾಯಿಗಳು ಸಪ್ಪಳಿಗೆ ಆ ಕೇರೇನು ಮಂಡೆಲ್ಲ ಎದ್ದು ಬಿಟ್ರು ಎದ್ದು ಕೇಳ್ತಾರ ಯಾಕಪ್ಪ ಪುಂಡಿಮಾವ ರಾತ್ರಿ ಕಡೆ ಉಂಟಲ್ಲ ಏರಿ ಕೆಲಸ ಅಂದ್ರು ಬಿಡು ಮಂದಿಗೆಲ್ಲ ಗೊತ್ತಾವ ಅಂತೇಳಿ ಹಾಗೆ ಮುಂದಕ್ಕೆ ಹೋದೆ ಇವಾಗ ಯಾಕಿನ ಕೂಡ ಮಾತಾಡಮ್ಮ ಅಂತೇಳಿ ಪಗಲ ಕೂತ ನೋಡು ಸಡಮ್ಮ ಈಗ ಯಾಕೆ ಬಂದಿ ಮತ್ತೆ ರಾತ್ರಿ 11 ಹನುಮಾಕ ಏನು ಮಾಡ್ತೀರಿ ಆಕೆನೋ ಹಂಗೆ ನಾಯಿಗಳು ಹಂಗೆ 3 ಮಂದಿ ಹಂಗೆ ನಾ ಏನು ಮಾಡಲಿ ಅಂತೂ ಮಾತಾಡಿ ಬರಮಂತ ಹೋಗಿನ್ರಿ ವಾದಕರೆ ಕೆಲಸನೇ ಆಗಿಲ್ಲ ನಿನ್ನೆ ರಾತ್ರಿಗೆಲ್ಲ ನಾಯಿಗಳು ಹಂಗೆ ನಾಯಿ ಹಂಗರ್ಲಕತ್ತವಾಗ ಮಂದಿ ನನಗರ್ದವ ಅಂತ ಹೇಳಿದೆ ಆ ಕಡೆ ನೋಡ್ತೀರಿ ಮಂದಿ ನನಗರ್ದವ್ರಿ ಪಂಜಿ ಹಾ ನಿನ್ನೆ ರಾತ್ರಿಗೆ ಎಲ್ಲ ಆದದಾಗಿ ಇವತ್ತ ವಕೀಲ್ ಸಾವ್ರ ಮನೆಗೆ ಆ ಲಗ್ನ ಅಂತ ಹೇಳಿದ್ದೆ ಮತ್ತೆ ಅವ್ರು ಯಾರು ಇಲ್ಲ ನೋಡಿ ಬರಮ್ಮ ರೀ ವಕೀಲ್ ಸಾಬ್ರ ಇದ್ದೀರ ಮನೆಗ ಯಾರು ಕಾಲನಿ ಆಗಿರಲ್ಲ ಮದುವೆ ಮನೆಗೆ ಮದುವೆ ಅಂತೀನಿ ನಾನು ಆಲಿಗೆ ತಪ್ಪಿ ಬಂದೇನ್ರಿ ಬೆಂಕಿ ಮೊದಲ ದಾರಿಗೀರಿ ತಪ್ಪಿ ಬಂದ್ರೆ ಮಂದಿ ಧರ್ಮದ ಎಟ್ಟು ಅಂತೇಳಿ ನಂದೊಂದಿರ್ಲಿ ನಿಂದೊಂದಿರ್ಲಿ ಅಂತೇಳಿ ಎತ್ತು ಮಾಡಿ ಕೆಲಸ ಬಂದಿನಿ ಭಾಳ ಅಂದ್ರೆ ಈಗ ನಾ ಏನ್ ದಾರಿ ತಪ್ಪಿ ಬಂದಿಲ್ಲ ವಕೀಲ್ ಸಾಬ್ರ ನಿಂಗೆ ಅದ ಅಂದ್ರ ಬೇರೆ ಹಾಕ್ಯಾರ ಕುರ್ಚಿ ಬೇರೆ ಖಾಲಿ ಕುಂತಾವ ಯಾಕಡೆ ಹೋಗ್ಯಾರ ಅಂತೀನಿ ಮದುಮಕ್ಳು ಪುಂಗಿದಾಸರ ನಮಸ್ಕಾರ ರೀ ಮಾವ ನಮಸ್ಕಾರ ಇನ್ನು ಸ್ವಲ್ಪ ಬಜ್ಜು ಮಾಡಲ್ಲ ನಮಸ್ಕಾರ ಬಜ್ಜು ಮಾಡಲ್ಲ ನಮಸ್ಕಾರ ಕಿಂಗ ಮಾಡ್ತಾರ ಕಿಂಗ ನಮಸ್ಕಾರ ಎಲ್ಲಿ ಮಾಡ್ಬೇಕಂತ ಆಗ್ತಿಲ್ಲ ನೋಡ್ರಿ ನವಲಿನಿ ನೀ ಯಾಕೆ ಬಂದ ಕಡೆ ಹಾ ನೀ ಯಾಕೆ ಬಂದೆ ಕಡೆ ಅಲ್ಲೇ ಏನು ನೀನು ಏನಂದೀಗ ಮಾವ ಅಂತ ಹೋಗಲ್ಲ ಮಾವ ಅಲ್ಲೇ ಮಾವ ಅಂತ ಕರಿಬೇಡ ನನಗ ನನ್ನ ಹೆಸರು ಏನದ ಪುಂಗಿದಾಸ ಮಾವ ಅಂತ ಅಲ್ಲೇ ನಿನಗೆ ಲಗ್ನ ಕೇಳಿ ಕಳಿಸ್ಯಾರ ನಮ್ಮ ಮಗರ ಯಾರು ಕಿಲ್ಲೋಡಲೆ ನನಗೆ ಲಗ್ನ ಪತ್ರಕ್ಕ ಹೇಳಿ ಪುಂಗಿದಾಸ ಮಾವರ ಲಗ್ನಕ್ಕೆ ಬರ್ಬೇಕು ನೋಡ್ರಿ ನೀವು ಶಾಸಿಕಳ ಹಾಕಿ ಹೋಗ್ರಿ ಅಂತ ಕಳಿಸ್ಯಾರ ಮಗನ ಅಲ್ಲಲ್ಲಿ ಹೇಳಾರ್ದು ಕೇಳಾರ್ದಂಗೆಲ್ಲ ಲಗ್ನಕ್ಕೆ ಬರಬಾರ್ದಿಲ್ಲ ಈ ನನ್ನ ಮಗ ಹೆಂಗಾರ ಗೊತ್ತೇನ್ರಿ ಪುಗಿ ಶೆಟ್ಟಿ ಸಿಗುತ್ತದ ಅಂದ್ರೆ ಪುಟ್ಟಿ ಕಾಲ ಹಚ್ಕೊಂಡು ಹೋಗೋದೇ ಎಲ್ಲೆಲ್ಲಿ ಲಗ್ನ ಇರ್ತಾವಲ್ಲಿ ಮುಂಜಾನೆ ಚಂದಿ ತಗೊಂಡು ಜೊಂದು ಸುರಿಸ್ಕೊಂಡು ನನ್ನ ಮಗ ಈಗ
ಏನಾಗಿರಪ್ಪ ತಟ್ಟಕ್ಕೆ ಚೆಂಜಿಕ್ಕೆ ತಟ್ಟಕ್ಕೆ ಅಂಡ ತಟ್ಟಕ್ಕೆ ಕಂಡ ಎಲ್ಲೆಲ್ಲಿ ಲಗ್ನ ಇರ್ತಾವ ಎಲ್ಲೆಲ್ಲಿ ಇದಿರ್ತದ ಅಲ್ಲಿ ಹಾಕಿದ್ರೆ ನನ್ನ ಮಗ ಅಲ್ಲೇ ನೀನು ಕಮ್ಮಿದ್ದೇನು ಮಗನೇ ಅಲ್ಲ ಮಗ ನಾವಲಿಂಗ ಯಾವಾಗ ಫೋನ್ ಮಾಡ್ತಾನಂತ ಕಾಯ್ತಿರ್ತದೆ ಏ ನಾವಲಿಂಗ ಯಾಕಪ್ಪ ಫೋನ್ ಮಾಡಿದ್ರೆ ಎಲ್ಲ ನಾವೇನ ಮಗ ಸುಮ್ಮನಿದ್ರೆ ವಯಸ್ಸಾದ ಮುದುಕ ಅಂತೇಳಿ ಸುಮ್ಮನೆ ಬಿಟ್ರೆ ನೀವು ಏನೇನೋ ಮಾತಾಡ್ಲತ್ತಿದಲ್ಲ ನೀನು ಗಾಡಿಯಾಗಿನ ಫೀಸ್ ಕಿತ್ತಿದೆ ನೀನು ಬಾಯೊಳಗೆ ಹಲ್ಲ ಕಿತ್ತನ ಮಗನೇ ಎಲ್ಲೆಲ್ಲಿ ಏನೇನು ಕಿತ್ತಿದ ನನಗೆ ಎಲ್ಲ ಕಿತ್ತದನ್ನ ಮತ್ತೆ ಏನು ಕಮ್ಮಿದ್ದೆ ಅರೆ ಮಾಮು ಅರೆ ನವಲಿಂಗದಕ್ಕೂ ಬಾಯಿ ಯಾರಪ್ಪ ಇಲ್ಲಿ ಓಹೋ ಪುಂಗಿ ಮಾಮು ಎಲ್ಲ ಆರಾಮಾಗಿ ಬ್ಯಾಡ ನಮ್ದು ತ್ರಾಸ ಆಗ್ತಾ ಇತ್ತು ಬಗ್ಲಾಗ ಈಗ ನನಗೆ ಏನಂತ ಮಾಮು ಅಂದೇನು ಆಮೇಲೆ ನೀವು 9 ಮಂದಿಗೆ ನಮ್ಮ ಮಾವ ಅಂತಾನ ನೀನು ಮಾಮು ಅಂತೀನಿ ನಾನು ಮಾಡಿದ್ರೆ ಆರಾಮಿದ್ದೀರಿ ಅಂದ್ರಿ ಮಾವರ ಅಂತ ಕೇಳ್ತೀನಿ ಯಾಕೆ ಮಕ್ಕಳ ಬಿಡಕ್ಕೆ ಬೇರೆ ಬಿಟ್ಟು ಕಟ್ಟ अरे पुंगी मानो नमको जरा कन्नड़ बरला ऐसा बोल दिया जी कन्नड़ करला मगनी ಮದ್ವೆಯ ಮನಸ್ಸು ಎಲ್ಲ ಸೊಗಸು ಕಂಠನೋಡಾರು ಕನಸು ಕರ್ನಾಟಕದಾಗ ಹುಟ್ಟಿ ಕನ್ನಡ ಬರ್ಲಿಲ್ಲ ಅಂದ್ರೆ ನಿಮ್ಮ ಹುಟ್ಲಿಲ್ಲ ಅನ್ಸ್ಬಿಟ್ಟೇವ್ ನಾವು ಚಂದ ಕನ್ನಡ ಮಾತಾಡ್ಬೇಕು ಕುಡಿಯೋದು ಕನ್ನಡದ ನೀರು ತಿನ್ನುವುದು ಕನ್ನಡದ ಅನ್ನ ಗಾಳಿ ಬೀಸ್ಕೊಳ್ಳೋದು ಕನ್ನಡದ್ದು ಮಾತಾಡೋದು ಮಾತ್ರ ಕಚ್ಚ ಪಿಚ್ಚ ಈ ಕನ್ನಡ ಬರಂಗಿಲ್ಲ ಅಂದ್ರೆ ಈ ಊರ ಅಧ್ಯಕ್ಷರಿಗೆ ಹೇಳಿ ಪೆಕ್ಕ ಒದಿಸ್ಬಿಡ್ತೀನಿ ನಾನು ತಿಳ್ಕೊ ಅವ್ರ ನಮ್ಮ ಹಳೆ ದೋಸ್ತರಾದ್ರಿ ಈಗ ಬರ್ತೇನೆ ಹೂನಪ್ಪ ಏನೋ ಬಂದೆ ನೀ ಯಾವ ಬಂದೆ ತಡಿಯಲ್ಲ ಪೂರ ಏನು ಅವ್ರ ನಮ್ಮ ಹಳೆ ದೋಸ್ತರಾದ್ರಿ ಉಸ್ಕ ಶಾದಿ ಮಾಡಿದ್ವಿ ನಾಳೆ ಮತ್ತ ಒದ್ರು ಒದ್ಲಿ ಬಿಡು ನಂದೇನಂದೇನ ಅವ್ನು ಕೆಳಗೆ ಬಿದ್ರಾಟ ಮ್ಯಾಲ ಬಿದ್ರಾಟ ಒಟ್ಟ ಆಗಿಲ್ಲ ಅಂತಲ್ಲ ಯಾದಿ ಮೇಲೆ ಚಾದಿ ಅದನ್ನ ಬಾರ ಜೋಡಿ ಯಾದಿ ಮೇಲೆ ಚಾದಿ ಅದನ್ನ ಓ ಪುಂಗಿದಾಸ ಆಚರಣೆ ಕರೆದುಕೊಂಡು ಬಂದಿದ್ದೀರಾ ಯಪ್ಪ ಪುಂಗಿ ಊದ್ಬೇಕಂತೀನಿ ಪುಂಗಿ ಅಲ್ಲ ಆಚಾರ್ಯ ಒಂದು ಎಬಿಸಿ ಚಾ ಕುಡಿಸಿ ಕರ್ಕೊಂಡ್ ಹೋಗವ್ನ ಬಾಬು ರಸಿಕ ನೋಡೆ ನಾನು ನಿಗ್ರು ಬಡ್ದಿನಿ ತಡಕು ಆಚಾರ್ಯನ ಬಿಡವಲ್ಲ ಅದಕ್ಕೆ ನಾನು ಮನೆ ಎತ್ತಿ ಕೆಡಗತ್ತೆ ನೀನು ಬರಗೆಟ್ಟವನ ಹಂಗ ಮಾಡಿದಕ್ಕೆ ಬಂದಿದ್ಯಾ ನೀನು ಅಲ್ಲ ಪುಣ್ಯನಲ್ಲ ಇಲ್ಲದಿ ನೋಡಿ ನಾಗನೇ ನೋಡಿ ಲಗ್ನ ಮಾಡಿಸಿ ಕೊಡಕ ಸಾರಿ ನೋಡಿಲ್ಲ
ನಂದ ನೀವೇ ಮಾಡ್ಬೇಕು ಬಾ. ಹಂಗೇನಿಲ್ರಿ ಬಿಡಿ. ಹಂಗಲ್ರಿ ಮದ್ವೆ ರೀ ಮದ್ವಿ. ಮಾಡಮ್ರಿ ಮಾತ್ರ ಹೇಳಿ ಕೊಡಮ್. ಯಾರಿಗೆ? ಆಯ್ತಾಯ್ತ್ರಿ. ಲಗ್ನಕ್ಕೆ ಬಂದಿರೇನ? ಊಟ ಏನ್ ಮಾಡ್ತೀರಿ? ಊಟ ಏನು ಸ್ಪೆಷಲ್ ಏನೇನ್ ಮಾಡೋಣ ಅಲ್ರಿ ಲಗ್ನದಾಗ? ಅಂದಿ ಕುರ್ಮ ಅವನೇನ ಅಕ್ಷತೆ ಮುಗಿದು ಊಟ ಆಗುವವರೆಗೂ ಎಲ್ಲಿಯೂ ಸಹ ಕರೆಂಟ್ ಹೋಗಬಾರದು. ಈ ಕೆಲಸ ನಿನ್ನದು. ಆಯ್ತ್ರಿ ಕಬೀರ್, ನೀರಿನ ವ್ಯವಸ್ಥೆ ನಿನ್ನದು. ಎಲ್ಲಿಯೂ ಸಹ ನೀರು ಕಡಿಮೆ ಬೀಳಬಾರದು. ಆಗಲಿ ಇಲ್ಲ. ಬಂದವ್ರನ್ನೆಲ್ಲ ಊಟ ಮಾಡಿಸಿ ಹೋಗೋ ಮುಂದೆ ಆಯರ್ರಾಗತ್ತಾನ ಬಿಡುದಿಲ್ಲ ಅವ್ರು. ಗೇಟಿಗೆ ನಿಂದಿರ್ತೀನಿ ಅಲ್ಲಿ. ಹೋಗೋಣ. ಯಾವ ಒಬ್ಬೊಬ್ರ ಮಾಡಂಗಿಲ್ಲ ಅಂದ್ರೆ ನಿನ್ ಶಾಪ ಹಾಕ್ಬಿಡ್ತೀನಿ ನಾನು. ನೋಡು ನಿನ್ ಲವರ್ ಸತ್ತ ಹೋಗ್ಕೊಳ್ಳೋ ಮಾಡ್ಯಾಕ ಆಗಬೇಕು. ಇಲ್ಲಂದೆ ತಲೆಯಾಗಲ್ಲ ಲಗ್ನ ಆಗೈತೆ ಹೇಳ್ತಿ ಚಂದ್ರ ಹೋಗ್ತೀನಿ ನಿನ್ ಜೊತೆಗೆ. ಹಂಗಂದ್ರೆ ಆಯರ್ ಮಾಡಿ ಇಲ್ಲಾಂದ್ರೆ ಹೇಳ್ಬಿಡ್ತೀನಿ ಬೇಡಕ್ಕ ಹೋಗ್ಬಿಡಕ್ಕ ಮಗಳ ಪೂಜಾರಿ ಹಾಕಲ್ಲ. ಪೂಜಾರಿ ಆಯ್ತು ಆಯ್ತು. ಅದು ಬರೋಣ ಒಂದು ನೋಡಿ ಹೇಳಿ ಗಾಡಿ ಬಿಡು ಬಂದಿದ್ದಾನೆ. ಬಂದಿರ ಬಟ್ರ್ ಮಿಸ್ ಅಂತ ಬಟ್ರ್ ಮಿಸ್ ತಿಂತೀನಿ ಹಿಂಗದೆ. ಗೌತಮಣ್ಣ ಈ ಕಡೆ ಬರಾಗ ಅಲ್ಲ ಸುಭಾಷಣ್ಣ ಇದೆ. ಇಲ್ಲೊಂದು ಸಮಸ್ಯೆವಿದೆ. ಖಂಡಿತವಾಗಿ ಇಲ್ಲೊಂದು ಸಮಸ್ಯೆ ಇದೆ. ಹೌದು ನೋಡೋರು ಇವರು ನಿಮ್ಮ ಭಾವಿ ಅತ್ತಿಗೆ ಹೆಸರು ಮಾಯಾ ಅಂತ. ಬಾಳತಿಗೆ ಅದು ಹೇಗಣ? ಅದು ಕೂಡ ಎಷ್ಟೊಂದು ಫಾಸ್ಟ್. ಅಯ್ಯೋ ಅಣ್ಣ ಏನಂತ ಕೇಳುತ್ತಲ್ಲ ಅದು ಹಿಂಗಾಗತಿ. ಅದೊಂದು ದೊಡ್ಡ ಕಥೆ. ಒಟ್ಟಿನಲ್ಲಿ ಇವರನ್ನ ಪ್ರೀತಿಸುತ್ತಿರುವೆ, ಮದುವೆ ಆಗುತ್ತೇನೆಂದು ಮಾತು ಬೇರೆ ಕೊಟ್ಟಿರುವೆ. ನನಗಂತೂ ಹಿಡಿಸಿದಾಳೆ. ನಿನಗೆ ಅಣ್ಣ ನಿನಗೆ ಇಳಿಸಿದ ಮೇಲೆ ಮುಗಿಯಿತು. ಅಶೋಕನ ಮದುವೆಯಲ್ಲಿ ನಿನ್ನ ಮದುವೆ ಮಾಡಿದರಾಯ್ತು. ನನಗೂ ಹಂಗ ಅನ್ಸೋದೈತಿ. ಅಲ್ಲ ಹಂಗ ಅನ್ಸೋದು ತಡ್ಕೋಬಾರ್ದ? ಅಲ್ಲ ಏನ ಸ್ವಲ್ಪ ತಡ್ಕೊಂಡಿದ್ರೆ ಮಾಡ್ತಿದ್ವಿ. ನಿಂದು ತಪ್ಪಿಲ್ಲ ಬಿಡು. ಬಿಟ್ಟು ಬಿಟ್ಟತಿ ಯಾರ ಸಂತೋಷ? ಹೌದು, ಇವರ್ಯಾರು? ನಮ್ಮ ಮನೆಗೆ ಹೊಸಬ್ರು. ಅವರೆಲ್ಲ ಮಾಯಾ ಅಂತ ನೀನು ಕರೆತಂದೆಯಾ? ಇಲ್ಲಲ್ಲ, ಅದು ಸುಭಾಸನ್ನ ಕರ್ಕೊಂಡು ಬಂದಾನೆ. ಸುಬ್ಬು, ಗೌತಮ್ ಹೇಳಿದ್ದು ನಿಜನಾ? ನಿಜ ಅಣ್ಣ, ನಾನೇ ಕಲ್ಕೊಂಡು ಬಂದೆ. ಬಂದ ಕಾರಣ ಅವಸರ. ಇವೆಲ್ಲೂ ಇಷ್ಟಪಟ್ಟು ಪ್ರೀತಿಸುತ್ತಿರುವೆ, ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಕರೆದುಕೊಂಡು ಬಂದಿರುವೆ. ನೀನು ಬೇಡ ಅಂದ್ರೆ ವಾಪಸ್ ಕಳಿಸ್ಬಿಡ್ತೀನಿ. ಮಾಯಾ, ಅಣ್ಣನ ಕಾಲಿಗೆ ನಮಸ್ಕಾರ ಮಾಡು. ನೋಡು ವಾಪಸ್ ಕಳಿಸ್ತೀನಿ ಅಂತಾನು ಅಣ್ಣ ಅಣ್ಣಂದ ಹಿಡಿ ಸಾವಕಾಶ ಹಿಡಿ. ಸುಬ್ಬು, ನೀನು ಇಷ್ಟಪಟ್ಟ ಮೇಲೆ ಮುಗಿತು. ನಿನ್ನ ಇಷ್ಟದಂತೆ ನನ್ನ ಇಷ್ಟ. ಆಚಾರ್ಯ, ಸುಭಾಷಿಗೂ ಮಾಯಾಗೂ ಮದುವೆ. ಏನ್ ಅವಸರ ಇತ್ತು? ಓ ಪುಂಗಿದಾಸ, ಬೇಗ ಆಚರಣೆ ಕರೆದುಕೊಂಡು ಬರು. ಈಗ ಆಗುತ್ತಿರುವ ಸಂತೋಷ ಅಷ್ಟಿಷ್ಟಲ್ಲ. ಬಂದೆ ಪುಂಗಿಯಣ್ಣ, ಬಂದೆ ಪುಂಗಿಯಣ್ಣ. ಅರೇ ರಾಮ, ನನ್ನ ಮಗಳ ಮೋಯ ಮೋಯ ಅಂತಂದು ಅರೇ ಮಾಯ ಮಾಡಿದ್ದಾಳ. ನೀವು ಹೇಳಿದ 4 ಮಂದಿ ಅಂದ್ರೆ ಇಲ್ಲಿ 2 ವಾರ ಅಂದ್ರೆ ಇಲ್ಲಿ ಕುಂತವ್ರು 4 ಮಂದಿ ಅಲ್ಲ. ಇದು ಹೆಂಗ? ಇದು
ಇನ್ನಿಬ್ರು ಎಲ್ಲಿಗಾರ ಓಡಾಡ್ಯಾರೇನು? ಎರಡು ವಾರ ಅಂದ್ರೆ ಇಲ್ಲಿ ನೀವು 4 ವಾರ ಅಂದ್ರೆ 2 ವಾರ ಅಲ್ಲ ಅವನ ಹಿಂಗ ಶುರು ಮಾಡಲ್ಲ ಮಂತ್ರ ಶುರು ಮಾಡಲ್ಲ ತಡ್ಕೊಂಡು ಹೋಗ್ತೀನಿ ನಾ ಮಂತ್ರ ಶುರು ಮಾಡಿದೆ ನನ್ಕ ಮದುವೆ ಮುಗಿದೇ ಹೋಯ್ತು ಅಂತ ತಿಳಿ ಆಯ್ತಾಯ್ತು ಶುರು ಮಾಡಿ ಸರ ಅಲ್ಲ ನಿನ್ ಮನೆ ನಾನು 2 ಸರ ನಾನು ಹೇಳಿದೆ ಆಚಾರಿ ಬರೋಬರಿ ಮಾಡೋ ನೀನು ಏನ್ ಲೇಟ್ ಮಾಡ್ತಿ ಲಗ್ನ ಅವ್ರು ಹೇಳಿದ್ 4 ಯಾರಲ್ಲಪ್ಪ 2 ಯಾರ ಗಂಡ ಇಲ್ಲಿ ನಿನಗೆ 4 2 ಅನ್ನೋದು ಗೊತ್ತಾಗ್ತಾವಲ್ಲ ಮುಗಿಸು ಸ್ಟಾರ್ಟ್ ಮಾಡಿ ಮಂತ್ರ ಚಪಾತಿ ತುಪ್ಪ ಹಚ್ಚಿರಲಿಲ್ಲ ಮಂತ್ರ ಚಪಾತಿ ತುಪ್ಪ ಹಚ್ಚಿರಲಿಲ್ಲಪ್ಪ ಮಕ್ಕಳು ಮಾಡಿರೋ ಬಯಸ್ಬೇಕು ನಾನು ತುಪ್ಪ ಪನ್ನೀರ್ ಬಟರ್ ಮಸಾಲ ತುಪ್ಪ ಹಾಕಿರಲಿಲ್ಲಪ್ಪ ಏನ್ ಚಲೋ ಮಾಡಿರಿ ಅದಕ್ಕೆ ತುಪ್ಪ ದಂಡಿನೂ ಹಚ್ಚಿವಿ ಎಲ್ಲ ಹಚ್ಚಿವಿ ನೀವು ನೆಕ್ಕದೊಂದು ಮಾಡು ಅಂದ್ರೆ ಸಾಂಬಾರ್ನೆಲ್ಲ ಉಪ್ಪು ಹಾಕಿರಲಿಲ್ಲ ಎಲ್ಲ ಹಾಕಿ ನೆಕ್ಕ್ಯಾರ ಪುಂಗಿ ದೋಸ ಪುಂಗಿನ ಬಂದಾಗ ಎಲ್ಲರೂ ಊಟಕ್ಕೆ ಕರೆದು ಕೊಡಿ ನೋಡಿ ನೀನು ಸಿದ್ದಪ್ಪನ ಮಗ ಪುಂಗಿನ ಬಂದು ತುಪ್ಪ ಇರ್ತದೆ ತುಪ್ಪಕ್ಕೆ ಇಟ್ಟಿದ್ದಾರೆ ಅಂತ ಹಾಕಿದ್ದಾನೆ ತಪ್ಪಿಲ್ಲ ನಮ್ಮ ಹತ್ರ ಏನಿದ್ರೆ ಬರೀ ಬೆಣ್ಣೆ ಮನೆಗೆ ದೊಡ್ಡ ಹತ್ತಿಗೆ ಬಂದಾಳಂತೆ ತಂಗಿ ಮರಿಬೇಡ ಮಾಡಿ ತಿನ್ಸಿದೆಯಲ್ಲ ಬಿಸಿದು ನನ್ನನ್ನು ಮರಿಬೇಡ ಅದಕ್ಕೆ ಅವನ ಹೆಸರು ಹೇಳಿದ್ರು ಒಳಗ್ ಬಿಟ್ಟಿರ್ಬೇಕಣ್ಣ ಹ್ಞೂಣ್ಣ ಕೇಳಕ್ ಆಗೋದಿಲ್ಲ ಆದ್ರೆ ಹೆಂಗ್ ಮಾಡಕ್ ಹ್ಞೂಣ್ಣ ನಿನ್ನ ರಾತ್ರಿ ಮುದ್ರಾತ್ರಿಗೆ ಎದ್ದು ಬಂದು ಇದನ್ ಕೊಟ್ಟಿಲ್ಲ ನಿನಗೆ ನನ್ನ ಬಾಳಿನ ಸುಮತಿ ಅಂತ ಅಣ್ಣ ದೇವಿ ಇದ್ದಂಗ ನಮ್ಮ ಮನೆ ದೇವನ ಬಂದಂಗ ಐತೆ ನನ್ ಸುಮತಿ ಸುಮತಿ ಶ್ರೀಮತಿ ಭಾರಿ ಚಂದ ಆಗ್ಬೇಕು ಒಣಗ್ ಹೇಳ್ಬಿಟ್ರೆ ನಮ್ಮ ಮಣ್ಣ ಹಂಗ ಟುಣ್ಣು 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 ಓಡಿ ಬಂದು ಇಲ್ಲೇ ಕುಂತಿರ್ಬೇಕು ಹಂಗೆ ಅಲ್ಲ ನಿನಗೆ ಗೊತ್ತಾಗಲಿಲ್ಲ ಅಂದ್ರೆ ನನ್ನನ್ನು ಕೇಳು ನಾನು ಹೇಳ್ಕೊಡ್ತೀನಿ ಭಾರಿ ಹೇಳ್ತಾವಲ್ಲ ಕೇಳಿ ಇಲ್ಲ ನೀ ಯಾವ ಪ್ರಾಣ ವಿಘ್ನನಿವಾರಕ ಗಣಪತಿ ಭಾಷಾದೇವಿ ಸರಸ್ವತಿ ಕೈಲಾಸ ದುಡಿಯ ಉಮಾಪತಿ ಇನ್ನ ಮಾಂಗಲ ದುಡಿಯರೇ ಅಧಿಪತಿ ಅವರೇ ಅಶೋಕ್ ಕುಮಾರ್.
ತಂಗಮ್ಮ ಯಾಕೆ ಕರ್ಲಿ ಖುಷಿ ಹೆಚ್ಚಾಗಿ ಕರೆದೆ ನಿಮ್ದೆಲ್ಲ ಆಗೈತಿ ನಂದೇನು ಇಲ್ಲಲ್ಲ ಹೇಳ್ಬೇಕಾ ಸಣ್ಣ ಅತ್ತಿಗೆ ಮನೆ ಹೆಸರು ಹೇಳು ಅಣ್ಣ ನನಗ ಊಟ ಹೇಳಕ್ ಬರಲ್ಲ ಆದ್ರೂ ನಾವು ನಮ್ಮ ತಂಗಿ ಸಲುವಾಗಿ ಹೇಳಿ ಹೇಳ್ತೀವಿ ನಮ್ಮ ಅಣ್ಣಿ ಎಂತ ಇನ್ನೊಬ್ಬಕಿ ನಡ್ಕೊಂಬರ್ಬೇಡ ಅಂತವಲ್ಲ ಯಾಕಂದ್ರೆ ಲಾಯರ್ ಅಶೋಕ್ ಕುಮಾರ್ ತಮ್ಮ ಇದ್ದೀನಿ ನಾನು ಮತ್ ಕೇಳ ಹೆಂಗ್ ಹಿಡ್ಕೊಂಬಂದಿಕ್ಕಿನ ಅಶೋಕ್ ಅಣ್ಣನ ಮೇಲೆ ನನಗೆ ವಿಶ್ವಾಸ ಇತ್ತು ಒಬ್ಬಳ ಬಂದಿನ ಅವ್ರು ಹೂ ಅಂದಾರ ನಡವಲ್ ಹಂಗ ಇನ್ನ ನಡೆಸ್ಬಿಡು ಹೊಡಪು ಹೊಡಪು ಗೋಕಾಕ್ ಕರ್ವೆಂಟು ವಾ 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 ಗೋಕಾಕ್ ಕರ್ವೆಂಟು ವಾ 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 ಸೇಡಮ್ ಸಿಮೆಂಟ್ ಸೇಡಮ್ ಸಿಮೆಂಟ್ ನನಗೆ ನನ್ನ ಮಾಯ ಪರ್ಮನೆಂಟ್ ಹೇಳಿದ್ದು ಸೂಪರ್ ಅಣ್ಣ ಥ್ಯಾಂಕ್ ಯು ತಂಗಿಯಮ್ಮ ಆಯ್ತಣ್ಣ ನಾನು ಕೂಡ ಅಯ್ಯೋ ನಮ್ಮ ಅಣ್ಣ ಕೂಡ ನೀನ್ ನಾಯಕಂತ ಬಾಳ ಉರಿಬೇಡವ ಒಂದಲ್ಲ ಅಂತ ಎರಡು ಅದಾವ ನಾನು ಇಷ್ಟಿಗಂತ ಎರಡು ಮದುವೆ ಮಾಡ್ಕೊಂಡ್ಬಿಡಕ್ಕೆ ನಾನು ಇನ್ನೂ ಆಗಿಲ್ಲ ಆದ್ರೆ ಏನ್ ಮಾಡೋದು ಒಂದ್ರ ಕರೆಂಟ್ ಇಲ್ಲ ಇನ್ನೊಂದ್ರ ನಾವು ಬರ್ತೇವೆ ಅದಕ್ಕೆ ಸುಮ್ಮನೆ ನಾವೀಗ ಯಾಕೆ ಬೆಳೆ ನೋಡ್ಕೋಬೇಕಿಲ್ಲ ಹುಡ್ಕಕತ್ತೀನಿ ನಾವು ಬೋರ್ ಹಾಕಿ ನೀರು ಚೂಸರ್ ಯಾರು ನಿನಗೆ ಗೊತ್ತೇನು ಅಯ್ಯೋ ಗೊತ್ತಲ್ಲ ಎಲ್ಲ ಹೇಳ್ಯಾರ ನನಗೆ ಇಲ್ಲ ಮಂಚಕ್ಕೂ ಗಜಮ ಆವಾಜ್ ಗೊತ್ತಲ್ಲ ನನಗಷ್ಟು ಟೈಮ್ ಇಲ್ಲ ಮೀಟ್ ಆಗೋದು ನನಗೆ ಬರಲ್ಲ ಚಂದ ಹೇಳ್ಬೇಕು ಬರಲ್ಲ ಬರಲ್ಲ ನಾವು ತಾಯಿ ಕಿತ್ತು ಹೋಗ್ಬಿಡತ್ತೆ ಹೌದು ನನಗೆ ಎಣ್ಣ ತಾಳಿನ ಏನು ಬರುತ್ತೆ ಆಮೇಲೆ ಬರುತ್ತಾ ಓ ಇದು ಹೂವಿನ ಹಾರ ಹೊಲ ಐತಲ್ಲ ಕಲಾಸ ಅದು ಹೇಳ ನೋಡಿ ಹೇಳ ನೋಡಪ್ಪ ಚಂದಾಗಿ ಹೇಳು ನಾ ಹೇಳ್ತಾನೆ ಬಿಡಿಸುತ್ತೆ ಹೇಳು ನಕ್ಷತ್ರಗಳ ಬೆಳಕಿನಲ್ಲಿ ಅದು ಹೇಳೋದು ನೆನಪಾಗ್ಲಿಲ್ಲ ಅಂದ್ರ ನನಗೆ ನನ್ನ ದೊಡ್ಡದೇನು ತಗೋ ಒಂದು ನಾ ಹಿಂಗೆ ಎಪ್ಪಿಸ್ಕೊಡ್ತೀನಿ ಒಡಪು ಎಬ್ಸಕ್ ಹೋಗ್ಬಿಡ ಮತ್ತೆ ನಾಚ್ಬೇಡಿ ಹಂಗೇನಲ್ಲ ಅಲ್ಲಿ ಹಂಗ ಆತಂದ್ರ ನನಗೆ ಹಿಂಗೆ ಹೇಳು ಹಂಗ ಮಾಡ್ತೀನಿ ನಿನ್ನಿಂದ ನಡೆಯಂಗಿಲ್ಲ ಬಿಡೋದು ಹಂಗ ಮಾಡಕ್ ನಮ್ಮ ತಂಬೈತೈತೆ ಅದಕ್ಕೆ ಮಾಡ್ಕೊಂಡಿರೋದು ನಾನು ಬಿಡಿ ಹೇಳು ಅಲ್ಲ ಹಿಂಗ್ ಹೇಳ್ಬೇಕು ಸಿಟ್ಲು ಗುಡುಗು ಎಲ್ಲ ನಮ್ಮ ಅಣ್ಣನ ಎತ್ತಗೆ ಇರ್ಬೇಕು ನೀ ಬಾಯ್ ಬಿಟ್ಟು ಚಂದೆ ಮುಗೀತು ಹೇಳ ಹೇಳ್ತ ಬಿಡು ನಕ್ಷತ್ರಗಳ ಬೆಳಕಿನಲ್ಲಿ ಚುಕ್ಕಿಗಳನ್ನು ಎಳೆಸುತ್ತಾರೆ ನನ್ನ ಡಾರ್ಲಿಂಗ್ ಸುಭಾ ಅವ್ರು ಅಲ್ಲಿ ಕುಂತಿರ್ತಾರಲ್ಲ
ಇದೇ ಪ್ರೀತಿ ಸಂಗಮದಲ್ಲಿ ನನ್ನನ್ನು ಒಂದೇ ಒಂದು ಸಾರಿ ಬಿಗಿ ತಪ್ಪಬಾರದು. ಮತ್ತೆ ತಡ ಬಾ. ಶುಭಯೋಗ